ಅಂತಲೂ ಹೇಳಿದ್ದಾರೆ. ನೇರ, ದಿಟ್ಟ, ನಿರಂತರ. ಉಮೇಶ್ ಕತ್ತಿಯವರಂದ್ರೆ ಯಾರಿಗೂ ಅನಿಸುತ್ತಿದ್ದಿಲ್ಲ. ಏನು ಹೇಳಬೇಕಾಗಿ ನೇರವಾಗಿ ಹೇಳ್ತಿದ್ರು. ಯಾರು ಹೈಕಮಾಂಡ್ ಅಂದ್ರೆ ವಾರ್ನಿಂಗ್ ಮಾಡೋದು ಗೊತ್ತಿದ್ದಲ್ಲ, ಕ್ಯಾರಿ ಅನ್ನೋದು ಗೊತ್ತಿಲ್ಲ. ಇವತ್ತು ಭಾಳಷ್ಟು ಚರ್ಚೆ ಆಗೋದು ಏನಂದರೆ ಉತ್ತರ ಕರ್ನಾಟಕ ಹಿಂದೆ ಉಳಿದದ. ಯಾಕೆ ಉಳಿದದ? ಮೂಕ ಬಸವಣ್ಣಗಳನ್ನು ನಾವು ಆರಿಸಿ ಕಳಿಸಿದ್ದು ಉಳಿದದ. ಯಾರು ಮಾತಾಡ್ತಿದ್ದಾರೆ ವಿಧಾನಸಭೆಗಳು, ಯಾರು ಮಾತಾಡೋದು? ಮೊದಲೆಲ್ಲ ಹೋಗೋದು ಸುಮ್ಮನೆ ಕುಂಡ್ರುದು. ಕೆಲವು ಮಂದಿ ಹೇಳಬಾರ್ದು, ಕೆಲವು ಮಂದಿ ಬರೀ ಇಸ್ಪೆಕ್ಟ್ ಆಡ್ಕೊಂಡು ಕುಂಡ್ರು ಮ್ಯಾಗ. ಯಾವ ಊರಿಗೆ ರೋಡ್ ಮಾಡಬಾರ್ದು, ರೋಡ್ ಮಾಡ್ತಾರೆ ಅವರು ತಾಲೂಕಾಗೆ ಬರ್ತಾರೆ, ತಾಲೂಕಾದಿಂದ ಬೆಳಗಾವಿ ಬರ್ತಾರೆ, ಬೆಳಗಾವಿಯಿಂದ ಬೆಂಗಳೂರು ಬರ್ತಾರೆ, ಹುಷಾರಾಗ್ತಾರೆ. ಕೆಲವೊಂದು ಮಂದಿ ರಾಜಕಾರಣಿಗಳು ತಲೆಯಾಗಿ ಉತ್ತರ ಕನ್ನಡ ಬಗ್ಗೆ. ಈಗ ಅವ್ರನ್ನ ನಾವು ಟೀಕೆ ಮಾಡೋರಿಗೆ ಆಗ್ತಿಲ್ಲ. ಆ ಕಡೆ ಮೈಸೂರು ಭಾಗವನ್ನು ನಾವು ಟೀಕೆ, ನಾವು ಉಮೇಶ್ ಕತ್ತಿಯವರ ಅಂತವ್ರು ಇವತ್ತು 10 ಮಂದಿ ಯಾವಾಗಲೂ ವಿಧಾನಸಭೆಗಳು ಗೆದ್ದಿದ್ರೆ ಉತ್ತರ ಕರ್ನಾಟಕ ಎಂದೂ ಹಿಂದುಳಿದಿಲ್ಲ. ಹೇಳಬೇಕು, ಯಾಕೆ ಅನ್ಸ್ಬೇಕು ಅವರಿಗೆ? ವೋಟ್ ಹಾಕ್ತಿರೋರು ನೀವು, ನಮಗೆ ಲೆಕ್ಕ ಕೊಡಬೇಕಾಗಿದೆ ನಿಮಗೆ. ನಾವು ಚಮಚಾಗಿರಿ ಮಾಡಿ ಸಾಹೇಬ್ರ ಅಂದರು, ಅಪ್ಪಾಜಿ ಅಂದರು, ನಮ್ಮ ತನ ಎಂದು ಬಿಡ್ತೀವಲ್ಲ, ಅದಕ್ಕೆ ಹಿನ್ನಡೆ ಆಗ್ತದೆ. ನಾವು ಉಮೇಶ್ ಕತ್ತಿಯವರು ನಾವು ಎಷ್ಟು ಆತ್ಮೀಯರಾಗಿದ್ವಿ ಅಂದರೆ, ಬೆಂಗಳೂರು ನಾ ಬಂದೀನಿ ಅಂದರೆ ಫೋನ್ ಮಾಡ್ತಿದ್ರು, ಗೌಡ್ರ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರಬೇಕಾಗ್ತದೆ. ಅವರು ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿ ಇದ್ದಾಗ ಯಾರ್ಯಾರು ನಾ ಇಲ್ಲಿಯೊಳಗೆ ಭೇಟಿಯಾಗಿ ನಡ್ರಪ್ಪ ಇನ್ನ ನೀವು ಕಾಲೇ ಬರೀ ಪುಕ್ಷಟ್ ಮಾತಾಡೋರು ನಡ್ರಿ ಅಂತ ಹೇಳಿ ನಮ್ಮ ಮನೆಗೆ ರಾತ್ರಿ ಊಟಕ್ಕೆ ಬರೋದು. ಎಷ್ಟು ಅವರ ಒಂದು ಅಜಾತ ಶತ್ರು ಅಂತ ಕರೀತಾರೆ. ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಜಾತ ಶತ್ರು ಅಂತ ಕರೀತಾರೆ. ಕರ್ನಾಟಕದಲ್ಲಿ ಯಾರಾದರೂ ಅಜಾತ ಶತ್ರು ಅಂದರೆ ಅದು ಉಮೇಶ್ ಕತ್ತಿಯವರು. ಕರ್ನಾಟಕದಲ್ಲಿ ಯಾರಾದರೂ ಅಜಾತ ಶತ್ರು ಅಂದರೆ ಅದು ಉಮೇಶ್ ಕತ್ತಿಯವರು. ಕರ್ನಾಟಕದಲ್ಲಿ ಯಾರಾದರೂ ಅಜಾತ ಶತ್ರು ಅಂದರೆ ಅದು ಉಮೇಶ್ ಕತ್ತಿಯವರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.